ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಮಾತನಾಡಿರುವ ವಿಷಯ ಏನಂತಂದರೆ ಅದು ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದ ದುಃಖ, ಸಂಕಟ, ವಿಫಲತೆಗಳ ಹಿಂದಿರುವ ಒಂದು ಗೂಢ ರಹಸ್ಯ. ಈ ರಹಸ್ಯದ ಬೇರುಗಳು ಪುರಾತನ ಸನಾತನ ಧರ್ಮದ ಗ್ರಂಥಗಳಲ್ಲಿ ಅಡಗಿವೆ. ಇದನ್ನೇ ನಾವು ಕರ್ಮ, ಸಾಲ ಅಥವಾ ಕಾರ್ಮಿಕ ಋಣ ಅಂತ ಕರಿತೇವೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ, ಕರ್ಮಾಣೋ ಗಹನ ಗತಿ, ಅಂದರೆ ಕರ್ಮದ ದಾರಿ ಅತ್ಯಂತ ಗಹನ, ಸೂಕ್ಷ್ಮ ಮತ್ತು ರಹಸ್ಯಮಯ. ನಮ್ಮ ಋಷಿ ಮುನಿಗಳು ನಮಗೆ ತಿಳಿಸಿಕೊಟ್ಟಿರುವ ಸತ್ಯ ಏನಂದ್ರೆ, ಆತ್ಮ ಅಮರ, ದೇಹ ನಾಶವಾಗುತ್ತೆ, ಆದರೆ ಆತ್ಮ ತನ್ನ ಕರ್ಮಗಳ ಲೆಕ್ಕದೊಂದಿಗೆ ಜನ್ಮಾಂತರಗಳನ್ನು ದಾಟುತ್ತಾ ಸಾಗುತ್ತೆ. ಕೆಲವು ಕರ್ಮಗಳ ಫಲ ಈ ಜನ್ಮದಲ್ಲೇ ಸಿಗುತ್ತೆ, ಆದರೆ ಕೆಲವು ಕರ್ಮಗಳು ಅಷ್ಟು ಆಳವಾಗಿರುತ್ತೆ, ಅವು ಮುಂದಿನ ಜನ್ಮಕ್ಕೂ ನಮ್ಮೊಂದಿಗೆ ಬರುತ್ತೆ. ಅದೇ ಕರ್ಮಸಾಲ. ಈ ಕರ್ಮಸಾಲ ಒಂದು ಅದೃಶ್ಯ ಭಾರ. ಅದು ನಮ್ಮ ಆರೋಗ್ಯ, ಸಂಬಂಧಗಳು, ಹಣಕಾಸು, ಮಾನಸಿಕ ಶಾಂತಿ ಮತ್ತು ಜೀವನದ ದಿಕ್ಕನ್ನೇ ನಿಯಂತ್ರಿಸುವ ಶಕ್ತಿಯನ್ನ ಹೊಂದಿರುತ್ತೆ. ಈ ವಿಡಿಯೋ ನಿಮ್ಮನ್ನು ಭಯಪಡಿಸಲು ಅಲ್ಲ, ಜಾಗೃತಗೊಳಿಸಲು. ಏಕೆಂದರೆ ಸಮಸ್ಯೆಯ ಮೂಲ ಅರ್ಥವಾದ ಕ್ಷಣದಲ್ಲೇ ಪರಿಹಾರದ ದಾರಿಯೂ ಕಾಣಿಸಿಕೊಳ್ಳುತ್ತೆ. ಕರ್ಮ ಸಿದ್ಧಾಂತ ಹೊಸದಲ್ಲ. ಇದು ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳಲ್ಲಿ ನಮಗೆ ಗಂಭೀರವಾಗಿ ವಿವರಣೆ ಮಾಡಲಾಗಿದೆ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ, ಯಥಾಕಾರಿ ಯಥಾಚಾರಿ ತಥಾ ಭವತಿ. ಅಂದರೆ ವ್ಯಕ್ತಿ ಹೇಗೆ ಚಿಂತೆ ಮಾಡ್ತಾನೋ, ಹೇಗೆ ನಡೆದುಕೊಳ್ತಾನೋ, ಅವನು ಹಾಗೆಯೇ ರೂಪುಗೊಳ್ತಾನೆ. ನಮ್ಮ ಪೂರ್ವಜರು ಕರ್ಮವನ್ನು ಕೇವಲ ಒಳ್ಳೆಯದು ಕೆಟ್ಟದ್ದು ಎಂದು ಮಾತ್ರ ನೋಡಲಿಲ್ಲ. ಅವರು ಕರ್ಮವನ್ನ 3 ಭಾಗಗಳಾಗಿ ವಿವರಿಸಿದ್ದಾರೆ. ಮೊದಲನೇದು ಸಂಚಿತ ಕರ್ಮ. ಇದು ನಮ್ಮ ಆತ್ಮದ ಒಂದು ಭಂಡಾರ. ಅನೇಕ ಜನ್ಮಗಳಲ್ಲಿ ನಾವು ಮಾಡಿದ ಎಲ್ಲ ಕರ್ಮಗಳು ಇಲ್ಲಿ ಸಂಗ್ರಹವಾಗಿರುತ್ತೆ. ಎರಡನೆಯದು ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮದೊಳಗಿನ ಒಂದು ಚಿಕ್ಕ ಭಾಗವೇ ಈ ಜನ್ಮದಲ್ಲಿ ಅನುಭವಿಸಬೇಕಾದ ಭಾಗ. ಇದು ಬಾಣದಂತೆ. ಬಿಲ್ಲಿನಿಂದ ಹೊರಬಂದ ಬಾಣವನ್ನು ಹಿಂದಕ್ಕೆ ತರಲಾಗೋದಿಲ್ಲ. ನಮ್ಮ ಜನ್ಮ, ಕುಟುಂಬ, ದೇಹ, ಅವಕಾಶಗಳು ಇವೆಲ್ಲವೂ ಪ್ರಾರಬ್ಧದಿಂದ ನಿರ್ಧಾರ ಆಗುತ್ತೆ. ಇನ್ನು ಮೂರನೇ ಬಗ್ಗೆ ಹೇಳೋದಾದ್ರೆ ಕ್ರಿಯಾಮಾಣ ಕರ್ಮ. ಇದೇ ಅತ್ಯಂತ ಮಹತ್ವದ ಭಾಗ. ನಾವು ಈ ಕ್ಷಣದಲ್ಲಿ ನಮ್ಮ ಸ್ವತಂತ್ರ ಇಚ್ಛೆಯಿಂದ ಮಾಡುವ ಕರ್ಮವೇ ಕ್ರಿಯಾಮಾಣ. ಇದೇ ನಮ್ಮ ಭವಿಷ್ಯವನ್ನ ರೂಪಿಸುವ ಶಕ್ತಿ ಹೊಂದಿರುವ ಭಾಗ. ಇದೀಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಡೀತಿರುವ ಎಲ್ಲಾ ಘಟನೆಗಳು ಏನು ಆಕಸ್ಮಿಕನಾ ಅಥವಾ ಅದು ಕರ್ಮ ಸಾಲದ ಸೂಚನೆನಾ? ಶಾಸ್ತ್ರಗಳು ನಮಗೆ ಕೆಲವು ಸ್ಪಷ್ಟ ಸಂಕೇತಗಳನ್ನ ಕೊಡುತ್ತೆ. ಮೊದಲ ಸಂಕೇತ, ಮತ್ತೆ ಮತ್ತೆ ನಡೆಯುವ ನಕಾರಾತ್ಮಕ ಘಟನೆಗಳು. ನೀವು ಹಣ ಸಂಪಾದಿಸ್ತೀರಾ, ಎಷ್ಟು ಸಂಪಾದಿಸ್ತೀರಾ, ಅದೇನೋ ಕಾರಣಕ್ಕೆ ಮತ್ತೆ ಕಳೆದುಕೊಂಡು ಬಿಡ್ತೀರಾ. ಸಾಲದಿಂದ ಹೊರ ಬರ್ತಾ ಇಲ್ಲ, ಅಥವಾ ನಿಮಗೆ ಮತ್ತೆ ಮತ್ತೆ ಮೋಸ ಮಾಡುವವರೇ ಜೀವನಕ್ಕೆ ಬರ್ತಾ ಇದ್ದಾರೆ. ಇವು ಪ್ಯಾಟರ್ನ್ಗಳು. ಒಂದೇ ದುಃಖ ಮತ್ತೆ ಮತ್ತೆ ಬರೋದು ಅಂದ್ರೆ ಅದು ನಮ್ಮ ಕರ್ಮ ಸಾಲದ ಸ್ಪಷ್ಟ ಸೂಚನೆ. ಇನ್ನು ಎರಡನೆಯ ಸಂಕೇತ ಬಗ್ಗೆ ಹೇಳೋದಾದ್ರೆ ಕಾರಣವಿಲ್ಲದ ಭಯ. ನೀರು, ಬೆಂಕಿ, ಎತ್ತರ, ಮುಚ್ಚಿದ ಜಾಗಗಳ ಬಗ್ಗೆ ತೀವ್ರ ಭಯ ನಮ್ಗೇನಾದ್ರೂ ಇದೆಯಾ? ಈ ಜನ್ಮದಲ್ಲಿ ಅದಕ್ಕೆ ಕಾರಣವೇ ಇಲ್ಲದೆ ಇದ್ರೂ ಕೂಡ ಭಯ ಅನ್ನೋದು ಕಾಡ್ತಾ ಇದೆಯಾ? ಇದು ಪೂರ್ವ ಜನ್ಮದ ಆಳವಾದ ಅನುಭವಗಳ ಗುರುತು ಆಗಿರಬಹುದು. ಇನ್ನು ಮೂರನೆಯ ಸಂಕೇತ ಏನು ಅಂತಂದ್ರೆ, ಕಾರಣ ಏನಂತ ಗೊತ್ತಿಲ್ಲದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು. ಅದು ಎಲ್ಲಿಂದ ಬಂದ್ವೋ, ಯಾಕೆ ಬಂದ್ವೋ ಅಂತ ಗೊತ್ತೇ ಆಗೋದಿಲ್ಲ. ವೈದ್ಯಕೀಯ ಕಾರಣ ಕೂಡ ಸಿಗೋದಿಲ್ಲ. ವರ್ಷಗಳ ಕಾಲ ನೋವು ಅನುಭವಿಸ್ತಾ ಇರ್ತೀರ. ಇದು ದೇಹದ ಮೂಲಕ ಕರ್ಮ ಸಾಲವನ್ನ ತೀರಿಸುವ ಪ್ರಕ್ರಿಯೆ ಆಗಿರಬಹುದು. ಇನ್ನು ನಾಲ್ಕನೆಯ ಸಂಕೇತ, ನೋವು ತುಂಬಿದ ಸಂಬಂಧಗಳು. ನಿಮಗೆ ಹಾನಿ ಮಾಡ್ತಾ ಇದೆ, ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಆ ಬಂಧಗಳನ್ನ, ಆ ಸಂಬಂಧಗಳನ್ನ ಬಿಡೋದಕ್ಕೆ ಆಗೋದಿಲ್ಲ.
ಇದು ಪೂರ್ವಜನ್ಮದ ಆತ್ಮೀಯ ಸಾಲದ ಸೂಚನೆ. 5ನೇ ಸಂಕೇತ ಸದಾ ಅಡೆತಡೆಗಳು. ನೀವು ಏನೇ ಮಾಡೋದಕ್ಕೂ ಹೋದ್ರೂ ಎಲ್ಲದಕ್ಕೂ ಅಡೆತಡೆಗಳು ಮತ್ತು ದುರ್ಭಾಗ್ಯದ ಅನುಭವ. ಎಲ್ಲವೂ ಸರಿಯಾಗಿ ನಡೀತಾ ಇರುವಂತೆ ಕಾಣುವಾಗ ಕೊನೆಯ ಕ್ಷಣದಲ್ಲಿ ಎಲ್ಲವೂ ಹಾಳಾಗ್ತಾ ಇದೆ ಅಂತ ಅನಿಸುತ್ತೆ. ಇದನ್ನು ಜನ ದುರ್ಭಾಗ್ಯ ಅಂತ ಕರೀತಾರೆ. ಆದರೆ ಆಧ್ಯಾತ್ಮ ಇದನ್ನು ಕರ್ಮದ ಅಡ್ಡಿ ಅಂತ ಹೇಳುತ್ತೆ. ಈ ಎಲ್ಲವನ್ನ ನಾವು ತಿಳ್ಕೊಂಡಾಗ ನಿರಾಸೆ ಬರೋದು ಸಹಜ. ಇದು ಕರ್ಮ ಸಾಲದ ನಷ್ಟ ಪಕ್ಷ. ನೋವು, ಹೋರಾಟ, ಕಣ್ಣೀರು. ಆದರೆ ಇದಕ್ಕಿಂತ ದೊಡ್ಡ ಅಪಾಯ ಇನ್ನೊಂದಿದೆ. ಆ ನೋವಿನಿಂದನೇ ಕೋಪ, ದ್ವೇಷ, ಆರೋಪ ಮಾಡುವ ಮನಸ್ಥಿತಿ ಬಂದರೆ ನಾವು ಮತ್ತಷ್ಟು ಇನ್ನಷ್ಟು ಹೊಸ ಕರ್ಮ ಸಾಲವನ್ನು ಸೃಷ್ಟಿ ಮಾಡ್ತೇವೆ. ಆದರೆ ಇದರಲ್ಲಿ ಒಂದು ಮಹಾ ಲಾಭ ಕೂಡ ಇದೆ. ಕರ್ಮ ಸಾಲ ಶಿಕ್ಷೆಯಲ್ಲ, ಇದು ಆತ್ಮವನ್ನು ಶುದ್ಧಗೊಳಿಸುವ ಅಗ್ನಿ. ಇದು ಅಹಂಕಾರವನ್ನು ಒಡೆದು ಹಾಕುತ್ತೆ, ಕರುಣೆಯನ್ನ ಹುಟ್ಟಿಸುತ್ತೆ, ಸತ್ಯದ ಹುಡುಕಾಟಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ಮಲಿನ ಚಿನ್ನವನ್ನ ಕುಂದನವಾಗಿಸುವ ಪ್ರಕ್ರಿಯೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಕೈ ಕಟ್ಟಿ ಕೂತ್ಕೋಬೇಕಾ? ಇಲ್ಲ. ಶಾಸ್ತ್ರಗಳು 4 ಸರಳ ಮಾರ್ಗಗಳನ್ನ ತೋರಿಸುತ್ತೆ. ಮೊದಲನೆಯದು ಜಾಗೃತಿ ಮತ್ತು ಸ್ವೀಕಾರ. ನನಗೆ ಏಕೆ ಎನ್ನುವುದಕ್ಕಿಂತ ಇದರಿಂದ ನಾನು ಏನು ಕಲಿಬೇಕು ಅಂತ ಪ್ರಶ್ನೆ ಮಾಡಿ. ಎರಡನೆಯದು ನಿಷ್ಕಾಮ ಕರ್ಮಯೋಗ. ನೀವು ಫಲದ ಆಸೆ ಬಿಟ್ಬಿಡಿ, ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡಿ. ಮೂರನೆಯದು ನಿಸ್ವಾರ್ಥ ಸೇವೆ. ಯಾರಿಗಾದ್ರೂ ಸಹಾಯ ಮಾಡಿ, ಮೌನವಾಗಿ ಪ್ರತಿಫಲ ಬಿಡದೆ ಮಾಡಿ. ಇನ್ನು 4ನೆಯ ಬಗ್ಗೆ ಹೇಳೋದಾದ್ರೆ ಆಧ್ಯಾತ್ಮಿಕ ಸಾಧನೆ, ಪ್ರಾರ್ಥನೆ, ಧ್ಯಾನ, ಜಪ. ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರ ನಿಮ್ಮ ಮನಸ್ಸಿಗೆ ಕವಚದಂತೆ ಕೆಲಸ ಮಾಡುತ್ತೆ. ಅಂತಿಮವಾಗಿ ನೀವು ನೆನ್ಪಿಟ್ಕೊಂಡ್ಬಿಡಿ, ಈ ಕರ್ಮ ಸಾಲ ಏನಿದೆ ಅದು ಶಾಪ ಅಲ್ಲ, ಅದು ಆತ್ಮದ ಬೆಳವಣಿಗೆಗೆ ಬಂದ ಅವಕಾಶ. ನೀವು ಅಸಹಾಯಕರು ಅಲ್ಲ, ನಿಮ್ಮ ಜೀವನದ ನಾವಿಕ ನೀವೇ ಆಗಿರ್ತೀರ. ಸಮುದ್ರದಲ್ಲಿ ಬಿರುಗಾಳಿ ಇದ್ರೂ ಕೂಡ ಕೈಯಲ್ಲಿ ನೌಕಾಚಕ್ರ ಇದೆ. ನಿಮ್ಮ ಇಂದಿನ ಕರ್ಮಗಳೇ ಆ ಚಕ್ರ. ಈ ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿ ನೋವನ್ನ ಸ್ವೀಕಾರ ಮಾಡಿ. ಪಾಠ ಕಲಿಯಿರಿ, ಸೇವೆಯ ಮೂಲಕ ಮುಕ್ತಿಯ ದಾರಿಗೆ ಸಾಗಿರಿ. ಪ್ರತಿಯೊಂದು ತೀರಿಸಿದ ಕರ್ಮ ಸಾಲ ನಿಮ್ಮನ್ನು ಹಗುರ, ಸ್ವತಂತ್ರ ಮತ್ತು ಆಂತರಿಕ ಶಕ್ತಿಗೆ ಮತ್ತು ಆಂತರಿಕ ಶಾಂತಿಗೆ ಇನ್ನಷ್ಟು ಹತ್ತಿರ ಮಾಡುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗಿರುತ್ತೆ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.